ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ನಾಗರಾಜ್ ಸಂತೆಗುಡ. ಸ್ನೇಹಿತರೆ, ನಮ್ಮ ಒಂದು ಊರಿನ ಶಾಲೆಯಲ್ಲಿ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಅಂತಾನೆ ಹೇಳ್ಬೋದು. ಹಾಗೆ ನಮ್ಮ ಒಂದು ಶಾಲೆಯ ವಿದ್ಯಾರ್ಥಿಗಳು ಭಗತ್ ಸಿಂಗ್ ಅವರ ನಾಟಕದ ಹಾಗೆ ಅವರ ಒಂದು ಕಥೆಯನ್ನು ಒಂದು ಕಿರುಚಿತ್ರ ಅಂತಾನೆ ಹೇಳ್ಬೋದು, ಒಂದು ಸಣ್ಣದಾದ ಕಥೆಯಲ್ಲಿ ತುಂಬಾನೇ ಅದ್ಭುತವಾಗಿ ನಟಿಸಿದ್ದಾರೆ. ಸ್ನೇಹಿತರೆ, ಆ ಒಂದು ಕಥೆಯನ್ನು ನೋಡಲಿಕ್ಕೆ, ಆ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ನಮ್ಮ ಒಂದು ಊರಿನ ಗ್ರಾಮಸ್ಥರು ಹಾಗೆ ಎಲ್ಲರೂ ದೊಡ್ಡವರು ಚಿಕ್ಕವರು ಎಲ್ಲರೂ ಬಂದು ಆ ಒಂದು ಮಕ್ಕಳ ನಟನೆಯನ್ನು ನೋಡ್ತಾ ಇರ್ಬೋದು. ಸ್ನೇಹಿತರೆ, ತುಂಬಾನೇ ಕಾತುರದಿಂದ ಕಾದು ನೋಡ್ತಾ ಇದ್ದಾರೆ. ಖಂಡಿತ ಈ ಒಂದು ವಿಡಿಯೋನ ಫುಲ್ ನೋಡಿ. ಈ ಒಂದು ಮಕ್ಕಳ ಅದ್ಭುತವಾದ ನಾಟಕದ ನಟನೆಯ ವಿಡಿಯೋ 20 ನಿಮಿಷಗಳಾಗಿರುತ್ತೆ. ದಯವಿಟ್ಟು ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತಾ ಇಂತಿ ನಿಮ್ಮ ಪ್ರೀತಿಯ ನಾಗರಾಜ್ ಸಂತೆಗುಡ. ಈ ಮಾತನ್ನು ಬೇರೆ ಯಾರಾದ್ರೂ ಹೇಳಿದ್ರೆ ಅವರ ಗೋಮಾಳ ಕಿತ್ತಿ ಕೊಳರಾರ ಮಾಡ್ಕೊಬಿಡ್ತಿದ್ದೆ. ಸಾಧ್ಯವಾದರೆ ನನ್ನ ಜೊತೆ ಹೋರಾಟಕ್ಕೆ ಕೈಜಾಡಿಸಿ, ಇಲ್ಲಂದ್ರೆ ಸರಿರಿಂದಕ್ಕೆ. ಒಂದೇ ಮಾತರಂ, ಒಂದೇ ಮಾತರಂ. ಭಗತ್ ಭಗತ್ ಭಗತ್, ಯಾರೋ ಅವನು ಭಗತ್, ನಮ್ಮ ನಿದ್ದೆಯಲ್ಲಿ ಒಂದು ಕಾಡುವ ಭಗತ್, ಯಾರೋ ಅವನು. ಬ್ರಿಟಿಷರು ನಮ್ಮನ್ನು ಹಗಲು ರಾತ್ರಿ ಹುಡುಕುತ್ತಾ ಇದ್ದಾರೆ. ನಾವು ಒಂದೆರಡು ದಿನ ತಲೆಮರೆಸಿಕೊಳ್ಳೋದು ಒಳ್ಳೆಯದು. ಹೌದು ಭಗತ್, ನಮ್ಮ ಹೋರಾಟದ ವಿಚಾರಗಳನ್ನು ಯಾರೇ ಕಾಣಬೇಕು. ಬ್ರಿಟಿಷರಿಗೆ ಗೊತ್ತಾಗಬಾರದು. ಹೌದು ಹೌದು, ಬನ್ನಿ ಹೋಗೋಣ. ನಾಳೆಯಿಂದ ಯಾರು ಕೂಡ ಗುಂಪು ಗುಂಪಾಗಿ ಓಡಾಡುವಂತಿಲ್ಲ. ಮತ್ತೆ ಹೋರಾಟ ಗೀರಾಟ ಅಂತ ಸಭೆ ಸೇರುವಂತಿಲ್ಲ. ರಾತ್ರಿ 8 ಗಂಟೆ ಮೇಲೆ ಯಾರು ಕೂಡ ರಸ್ತೆಯಲ್ಲಿ ಓಡಾಡುವಂತಿಲ್ಲ ಅಂತ ಬ್ರಿಟಿಷರು ಕಾಡು ಮಾಡಾರಪ್ಪೋ. ಕ್ರಾಂತಿಕಾರಿ, ನಾವು ಬರ್ತಾನೆ ಬಿಡಲು ಬಂದಿಲ್ಲ. ಪರಂಗೆ, ನನ್ನ ತಾಯಿ ನೆಲದಾಗ ನಿಂತು ಮಾತನಾಡುವೆ. ಎಚ್ಚರ ಎಚ್ಚರ, ನಮ್ಮ ರಕ್ತ ಕೊಟ್ಟಾದರೂ ಸರಿ, ನಡು ರಾತ್ರಿ ಒದ್ದೋಡಿಸ್ತೀನಿ ನಿಮ್ಮನ್ನ ಮರಿ. ಈ ತಾಯಿ ಭಾರತ ಮಾತೆ ಸ್ವಾತಂತ್ರ್ಯಕ್ಕಾಗಿ ನುಡಿಯುವ ಕ್ರಾಂತಿಯ ಕಿಡಿಗಳು ನಾವು. ನಿಮ್ಮ ಹಾಗೆ ಬೆಕ್ಕಿನ ಮರಿಗಳೇ ಅಲ್ಲ. ಬ್ರಿಟಿಷರೇ ಬಿಟ್ಟು ತಲೆಗೆ ಭಾರತವ, ಬ್ರಿಟಿಷರೇ ಬಿಟ್ಟು ತಲೆಗೆ ಭಾರತವ. ನಾವು ಭಾರತವನ್ನು ಬಿಡಲು ಬಂದಿಲ್ಲ, ಆಳಲಿಕ್ಕೆ ಬಂದಿವೆ. ಭಾರತ ಮಾತೆಯ ಸಿಂಧೂರ ಕ್ರಾಂತಿಯ ಕಿಡಿಗಳು ಈ ಭೂಮಿ, ಈ ಗಾಳಿ, ಈ ಜಲ ಅಷ್ಟೇ ಆಗಿ ನನ್ನ ರಕ್ತದ ಕಣಗಳಿಂದಾಗ ಭಾರತ ಮಾತೆಯ ಉಸಿರೇ ತುಂಬೈತೆ. ನಮ್ಮ ರಕ್ತ ಕೊಟ್ಟಾದರೂ ಸರಿ, ನಾವು ಸ್ವಾತಂತ್ರ್ಯ ಪಡೆಯುತ್ತೇವೆ. ಇಲ್ಲಿರೋ ಸಿಡಿಲ ಮರಿಗಳು ನಾವು. ನಿಮ್ಮ ಹಾಗೆ ನರಿಗಳಲ್ಲ. ತಿಳಿತ ಪರಂಗೆ, ದಾರಿ ಕಮಂಗೆ. ನಿಮ್ಮ ಭಾರತ ನಮ್ಮ ಕೈಯಲ್ಲಿದೆ. ಭಾರತ ಮಾತೆ ಮಡಿಲಲ್ಲಿ ಜನಿಸಿದ ಪ್ರತಿ ಹೆಣ್ಣು ನಿಮ್ಮ ವಿಕ್ಟೋರಿಯಾ ರಾಣಿಗೆ ಸಮ. ತಿಳಿದ ತಮ್ಮ ಧೀರರು ಶೂರರು ಕಟ್ಟಿದ ನಾಡು ಇದು. ಅಳಲಾಚೆ ಊರಲ್ಲ, ಇದು ಸ್ವಾತಂತ್ರ್ಯ ಪ್ರೇಮಿಗಳ ಬೀಡು. ತಿಳಿತ ಪರಂಗೆ, ದಾರಿ ಕಮಂಗೆ. ಸ್ವಾತಂತ್ರ್ಯ ಹಣ್ಣು ಕಳಸು. ಅನ್ನಕ್ಕಾಗಿ ಕಳಲಾಚೆಯಿಂದ ಬಂದ ಪರಂಗೆ, ನಿನ್ನ ಪಿರಂಗಿ ಜಾತಿಗೆ ಎಲ್ಲರಿಗೂ ಮರಿಯಲ್ಲ. ಕ್ರಾಂತಿಯ ಕಿಡಿಗಳಾವು. ಈ ಮಣ್ಣಿಗೆ ಅಹಿಲಾರಿಗೆ ಅನ್ನ ಕೊಡ ಗುಣ ಇದೆ, ಹೊರತು ನಿಮ್ಮ ಹಾಗೆ ಕಣ್ಣ ಹಾಕುವ ಗುಣವಿಲ್ಲ. ತಿಳಿತ ಪರಂಗೆ, ದಾರಿ ಕಮಂಗೆ. ಸತ್ಯ ಇಲ್ಲದ ಮಣ್ಣಿಗಾಗಿ ಪ್ರಾಣವನ್ನು ಬಿಡಬೇಡ, ಸರಿದು ನಿಲ್ಲು ಸುಮ್ಮನೆ. ದಯೆ, ಪ್ರೀತಿ, ಕರುಣೆ, ನಂಬಿಕೆ, ವಿಶ್ವಾಸ, ಮಾನವೀಯತೆ, ಸಹಾಯ, ಸಹಕಾರ, ಸಮನ್ವಯತೆ ಇದೆ ಈ ಮಣ್ಣಿನ ನಿಜವಾದ ಸತ್ವ. ಅದು ಈ ಮಣ್ಣಿನ ಹುಟ್ಟುಗುಣ. ಅದರಿಂದಲೇ ನೀವು ಇಷ್ಟು ದಿನ ಈ ಮಣ್ಣಲ್ಲಿರೋದು. ತಿಳಿತ ಪರಂಗೆ, ದಾರಿ ಕಮಂಗೆ. ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ. ಬ್ರಿಟಿಷರು ನಮ್ಮ ಒಗ್ಗಟ್ಟನ್ನು ಪ್ರಯತ್ನ ಮಾಡುತ್ತಿದ್ದಾರೆ. ನಾವೆಲ್ಲರೂ ಒಂದಾಗಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಸಿದ್ಧರಾಗಬೇಕು. ಹೋಗಿ ಈ ವಿಷಯನ ಎಲ್ಲರಿಗೂ ತಿಳಿಸಿ. ಹೌದು, ನಾವು ಈ ಕೂಡಲೇ ಹೋರಾಟಕ್ಕೆ ಸಿದ್ಧರಾಗಬೇಕು. ಬನ್ನಿ ಹೋಗೋಣ. ಬ್ರಿಟಿಷರು ತಂದ ಸೈಮನ್ ಆಯೋಗದ ವಿರುದ್ಧ ಹೋರಾಟ ಮಾಡಬೇಕು. ಭಾರತಕ್ಕೆ ಆಯೋಗ ಬಾರದಂತೆ ತರಬೇಕು. ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ. ನಾಳೆ ಅಮೃತಸರದ ಜಾಲಿಯನ್ ವಾಲಾಬಾಗ್ ಮೈದಾನಕ್ಕೆ ಹೋರಾಟದ ಸಭೆ ಸೇರಲು ಬರಬೇಕಂತ ಹೌದು, ಅವರು ಯಾವ ಸ್ಥಳದಲ್ಲಿ ಸೇರುತ್ತಾರೋ ತಿಳಿದುಕೊಳ್ಳಿ. ಸರಿಯಾದ ಸಮಯಕ್ಕೆ ಭಾರತೀಯ ರಕ್ತದ ಕೊಡೆ ಹರಿಸಬೇಕು. ನಮ್ಮ ಮೂಲ ಉದ್ದೇಶ ಭಾರತೀಯರ ಹುಟ್ಟಿಸಲಾಗಿದೆ. ನಾವು
ಹೇಳ್ಬೇಕು ನೀವು. ಏನಾಯ್ತು ನನ್ನ ದೇಶಕ್ಕೆ? ಎಂತ ಸಿಖ್ ಪರಂಪರೆಯಿಂದ ಬಂದನು ನಾನು. ದೇಶದ ಮೇಲೆ ಆಕ್ರಮಣ ಮಾಡಿದವರ ಮತ್ತು ಕತ್ತರಿಸಿದ ವಂಶ ನಮ್ದು. ಆದ್ರೆ ನನ್ನ ದೇಶದ ಜನ ರಕ್ತದ ಮೊಡವಿನಲ್ಲಿ ಬಿದ್ದಿದ್ದಾರಲ್ಲ. ಇಡೀ ಜಲಿಯನ್ ವಾಲಾಬಾಗ್ ರಕ್ತದ ಕೆಸರಿನಲ್ಲಿ ತುಂಬಾಗಿದೆಯಲ್ಲ. ಅಮ್ಮ ಅಮ್ಮ ಆವಾಗಲಿಂದ ನಿನಗಾಗಿ ಕಾಯ್ತಾ ಇದ್ದಾಳೆ. ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದೆ ಅಲ್ಲ? ನನ್ನ ದೇಶದ ಜನ ಜಲಿಯನ್ ವಾಲಾಬಾಗ್ನಲ್ಲಿ ಸತ್ತು ಬಿದ್ದಾರೆಂದು ಅವರನ್ನು ನೋಡಲು ಹೋಗಿ ನೋಡು, ಈ ಸೀತೆಯಲ್ಲಿ ಅವರ ಎಪ್ಪುಗಟ್ಟಿದ ರಕ್ತವನ್ನು ತುಂಬಿಕೊಂಡು ಬಂದಿದ್ದೀನಿ. ಬಗಾಸ್ ಏನಪ್ಪ ಇದೆಲ್ಲ? ಅಮ್ಮ, ಇನ್ನು ಮುಂದೆ ನಮ್ಮ ಮನೆಯಲ್ಲಿ ದೇವರ ಪೂಜೆ ಮಾಡುವುದು ಬೇಡ. ಅದರ ಬದಲು ಈ ಸೀತೆಯಲ್ಲಿ ತಂದಿರುವ ನಮ್ಮ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಜನರ ಎಪ್ಪುಗಟ್ಟಿದ ರಕ್ತವನ್ನು ಇಟ್ಟು ಪೂಜೆ ಮಾಡೋಣ. ಬಗಾಸ್ ಬಗಾಸ್ ನನ್ನ ದೇಶದ ಜನರ ನಚ್ಚರಿಸಿದ ಕೆಂಪು ಮೂತಿಯ ಪರಂಗಿಯವರನ್ನು ಸುಮ್ಮನೆ ಬಿಡಲು ನನ್ನಿಂದ ಸಾಧ್ಯವಿಲ್ಲ. ಮಾತು ಬಗಾಸ್, ಕರುಣಾಶೆಯಿಂದ ಬಂದವರು ನನ್ನ ದೇಶದ ಜನರ ಜೀವದಿಂದ ಅವರನ್ನು ನಾನು ಸುಮ್ಮನೆ ಕೂಡಲು ನಾನು ಹೇಳಿಯಲ್ಲ. ಕ್ರಾಂತಿಯ ಕಿಡಿ. ಹೌದು ಬಗಾಸ್, ನಾವು ಬ್ರಿಟಿಷರನ್ನು ಭಯ ಹುಟ್ಟಿಸುವ ಕೆಲಸ ಮಾಡಬೇಕು. ಕರೆಸಿ ದುರ್ಗಾವತಿ ದೇವ. ನಮ್ಮ ಬಂದೂಕಿನ ಸದ್ದು ಯಾವುದೇ ಕಾರಣಕ್ಕೂ ನಿಲ್ಲದಿರಲಿ. ಕಡಲಾಚೆಯಿಂದ ಬಂದ ಆ ಕೆಂಪು ಮೂತಿಯ ಕುನ್ನಿಗಳಿಗೆ ನಿಮ್ಮ ಬಂದೂಕಿನ ರುಚಿ ತೋರಿಸಿ. ಓ ನನ್ನ ಭಾರತ ಮಾತೆಯ ಹೆಮ್ಮೆ ಪುತ್ರರೇ, ಭಾರತವೆಂಬ ಸುಂದರ ತೋಟಕ್ಕೆ ಹಂದಿಗಳಂತೆ ಬಂದಿರೋ ಆ ಬ್ರಿಟಿಷ್ ನಾಯಿಗಳನ್ನು ಕತ್ತರಿಸಿ ನಮ್ಮ ತಾಯಿ ಭಾರತಾಂಬೆಗೆ ಕೊರಳಾರ ಮಾಡಿ ತೊಡಸಿ. ಓ ನನ್ನ ಭಾರತ ಮಾತೆ ಗಂಡದೆಯ ಶೂರರೇ, ಆಳಿಸಿಕೊಳ್ಳುವವರು ಅಲ್ಲ ನಾವು ಆಳುವ ನಾಯಕರು. ಕೆಚ್ಚದೆ ಕಲಿಗಳೇ ಎಂದು ಗಟ್ಟಿಯಾಗಿ ಕೂಗಿ ಹೇಳಿ ಕಿವಿ ಕೇಳದ ಬ್ರಿಟಿಷ್ ನಾಯಿಗಳಿಗೆ ಒಂದಾಗಿ ಮುಂದಾಗಿ ಕ್ರಾಂತಿಯ ಕಿಡಿಗಳಾಗಿ ಬ್ರಿಟಿಷ್ ನಾಯಿಗಳಿಗೆ ಸಿಂಹದ ಮರಿಗಳಾಗಿ ಕೆಂಪು ಮೂತಿಯ ಪರಂಗಿಯವರಿಗೆ ಫಿರಂಗಿಯ ಮದ್ದುಗಳಾಗಿ ಬನ್ನಿ ಹೋಗೋಣ ಒಂದಾಗಿ ಭಾರತ ಮಾತೆಯ ಸೇವೆಗಾಗಿ. ಭಾರತ ಮಾತೆಯ ಸೇವೆಗಾಗಿ ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ. ಬ್ರಿಟಿಷರು ನಾಳೆ ಸೈಮನ್ ಆಗದ ಬಗ್ಗೆ ಸಭೆ ಸೇರುತ್ತಾರೆ. ನಾವು ಅದರೊಳಗೆ ಬಾಂಬ್ ಹಾಕಬೇಕು. ಈ ಕೆಲಸ ನಾನು ಮಾಡುತ್ತೇನೆ. ಇಲ್ಲ ನಾನು ಮಾಡ್ತೀನಿ. ಬ್ರಿಟಿಷರು ನಿಮ್ಮನ್ನು ಹಿಡಿಯುವುದ್ರೆ? ಎಸ್, ಅವರು ಹಿಡಿಯಬೇಕೆಂದರೆ ನಾವು ಬಾಂಬ್ ಹಾಕುತ್ತಿರುವುದು. ಬನ್ನಿ ಹೋಗೋಣ, ನಾಳಕ್ಕೆ ಸಿದ್ಧರಾಗಿ ಬರೋಣ. ಸುಂದರ ಕಚ್ಚೊಳಗೆ ಹಂದಿಗಳಂತೆ ನುಗ್ಗಿರುವ ನಿಮ್ಮನ್ನು ಬಲೆ ಬಿಸಿ ಎಲೆ ಸುಳ್ಳ ಕೆಲಸ ಮಾಡುತ್ತಿದ್ದಾರೆ ನನ್ನ ಕ್ರಾಂತಿಯ ಕಿಡಿಗಳು, ಭಾರತಾಂಬೆಯ ಮುಕ್ತದ ಮಣಿಗಳು. ವ್ಯಾಪಾರ ನೆಪದಿಂದ ಬಂದ ನಿಮಗೆ ಚಿನ್ನದ ಅನ್ನ ಕೊಟ್ಟಿದವರು ನಾವು ಇಂದು ದೇಶವನ್ನೇ ನುಂಗಲು ಹೊರಟಿರುವಿರಾ? ನಿಮ್ಮನ್ನು ಸುಮ್ಮನೆ ಬಿಟ್ಟು ಬಿಡುವುದಿಲ್ಲ. ಹೈ ಬ್ರಿಟಿಷ್ ನಾಯಿ, ಮಾನ ಪ್ರಾಣ ಸ್ವಾಭಿಮಾನ ಅಂದ್ರೆ ಏನಂತ ತಿಳಿದಿ? ಸ್ನೇಹ ಅಂತ ಬಂದ್ರ ಪ್ರಾಣವನ್ನೇ ಕೊಟ್ಟ ಭಾರತಾಂಬೆ ಕರುಳಿನ ಕಿಡಿಗಳು. ಬ್ರಿಟಿಷ್ ಹುಟ್ನೆಕ್ಕ ನಾಯಿಗಳಲ್ಲ, ನಮ್ಮ ಜನ ರಕ್ತದ ಪ್ರತೀಕಾರಕ್ಕಾಗಿ ಕ್ರಾಂತಿಯ ಕಿಡಿಗಳು ಕಾದು ಕುಂತಾರ, ನಿಮ್ಮ ಬೆನ್ನು ಮುರಿತಾರ. ನೀವು ರಾತ್ರಿ ದೇಶ ಬಿಟ್ಟಾಗ ಪ್ರಸಂಗ ಬಂದೇ ಬರ್ತೈತಿ, ಬಂದೇ ಬರ್ತೈತಿ. ನಿಮಗೆ ಮಾತಿನ ಪಾಠ ಅರ್ಥವಾಗುತ್ತಿಲ್ಲ, ಬಂದೂಕಿನ ಪಾಠ ಮಾಡಬೇಕು. ಹೈ ಕಡಲೆ ಚಕುನ್ನಿ, ಕ್ರಾಂತಿಯ ಕಿಡಿಗಳು ಕಾದು ಕುಂತಾರ, ನಿಮ್ಮ ಕರಳು ಬಗಿತಾರ, ನಿಮ್ಮ ರಕ್ತ ಕುಡಿಯಕ್ಕೆ ಕಾದು ಕುಂತಾರ. ಕುತಂತ್ರಗಳ ಒಡ್ಡಿ ಭಾರತಾಂಬೆಯನ್ನು ನುಂಗಿ ನೀರು ಕುಡಿಯಲು ಬಂದ ನಿಮ್ಮನ್ನು ನೋಡಿ ಸುಮ್ಮನಿರಲು ನಾವು ಹೇಡಿಗಳೆಲ್ಲ, ಭಾರತ ಮಾತೆಯ ಮಕ್ಕಳು, ಈ ಮಣ್ಣಿನ ಕ್ರಾಂತಿಯ ಕಿಡಿಗಳು. ಹೋಗಿ ಹೇಳಿ ನನ್ನ ತಾಯಿ ಭಾರತಾಂಬೆ ಬಿಟ್ಟು ಅನ್ನ ತಿಂದು ಬಿದ್ದಿರೋ ಹಾನಿನ ಬಿಟ್ಟೋರಿ ನಾಡಿಗೆ. ನಿಮ್ಮನ್ನು ಸುಮ್ಮನೆ ಬಿಟ್ಟು ಬಿಡುವುದಿಲ್ಲ. ಅನ್ನಕ್ಕಾಗಿ ಹಸ್ತ ಚಾಚಿ ಬಂದ ನಿಮಗೆ ತಿನ್ನಲು ಅನ್ನ ಕೊಟ್ಟಿದವರು ನಾವು. ಅನ್ನಕ್ಕಾಗಿ ಹಸ್ತ ಚಾಚಿ ಬಂದ ನಿಮಗೆ ತಿನ್ನಲು ಅನ್ನ ಕೊಟ್ಟಿದವರು ನಾವು. ಈ ಮಣ್ಣಿನಲ್ಲಿ ನೆಲ ನಿಲ್ಲಲು ಸ್ಥಳ ಕೊಟ್ಟಿದವರು ನಾವು. ಈಗ ಈ ತಾಯಿ ಭಾರತಾಂಬೆ ಮೇಲೆ ಹಾಣೆ, ನಿಮ್ಮನ್ನು ಒದ್ದೋಡಿಸುವ ಕಾಲ ಬಂದೇ ಬರ್ತೈತಿ, ಬಂದೇ ಬರ್ತೈತಿ. ಬ್ರಿಟಿಷರೇ, ಬಿಟ್ಟು ಅನ್ನ ತಿನ್ನಲು ಬಂದ ಬ್ರಿಟಿಷರೇ, ಭಾರತ ಬಿಟ್ಟು ತೊಲಗಿ. ಬಿಟ್ಟು ಅನ್ನ ತಿನ್ನಲು ಬಂದ ಬ್ರಿಟಿಷರೇ, ಭಾರತ ಬಿಟ್ಟು ತೊಲಗಿ. ಇವಾಗ ನೀನು ಒಂದು ಹೆಣ್ಣು, ನಿನ್ನಿಂದ ಸ್ವಾತಂತ್ರ್ಯ ಪಡೆಯಲು ಸಾಧ್ಯವಿಲ್ಲ. ಹೈ ಮುಲ್ಲಂಗಿಯ ಮೂತಿಯ ಪರಾಂಗಿಯವನೇ, ಈ ತಾಯಿ ಮಡಿಯಲ್ಲಿ ಜನಿಸಿದ ಪ್ರತಿ ಹೆಣ್ಣು ಸಹನೆ ಸಡಗರ ಸಿಡಿದು ನಿಂತರೆ ರೌದ್ರಾವತಾರಿ. ಬ್ರಿಟಿಷ್ ಮರೇ ಬಿಡೋದಾರಿ, ನಾನು ಭಾರತಾಂಬೆಯ ನಾರಿ. ಬಿಟ್ಟು ಅನ್ನ ತಿನ್ನಲು ಬಂದ ಬ್ರಿಟಿಷರೇ, ಬಿಟ್ಟು ಹೊರಡಿ ದೇಶವ. ಬಿಟ್ಟು ಅನ್ನ ತಿನ್ನಲು ಬಂದ ಬ್ರಿಟಿಷರೇ, ಬಿಟ್ಟು ಹೊರಡಿ ದೇಶವ. ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ. ಬಿಡಿರಿ ಅವರನ್ನು. ನಿಮಗೆ ಬಾಂಬ್ ತಯಾರು ಮಾಡಿ ಕೊಟ್ಟಿದ್ದವರು ಯಾರು? ಬಾಂಬ್ ತಯಾರು ಮಾಡುವುದು ನಮ್ಮ ದೇಶದಲ್ಲಿ ಕೂಡ ಇದೆ.
ಸೆರೆಮನೆಗೆ. ಅಂಜಲಿದು ಎಲ್ಲಿ ಆ ನಿನ್ನ ಕ್ರಾಂತಿಯ ಕಿಡಿಗಳು? ಸ್ನೇಹಕ್ಕಾಗಿ ಹಸ್ತ ಚಾಚಿ ಬಂದ ನೀವು ಇಂದು ಭಾರತವನ್ನೇ ನಿಮ್ಮ ಕಪಿಮುಷ್ಟಿಯಲ್ಲಿ ಹಿಡಿಯಲು ಪ್ರಯತ್ನಿಸುವರು. ಹೀಗಿರುವಾಗ ನಿಮ್ಮ ಕುತಂತ್ರ ನೀತಿಯನ್ನು ನೋಡಿ ಸುಮ್ಮನಿರಲು ನಿಮ್ಮ ಹಾಗೆ ಕೆಂಪು ಮೂತಿಯ ಮಂಗಗಳೇ ಅಲ್ಲ, ನಾವು ಕ್ರಾಂತಿಯ ಕಿಡಿಗಳು, ಭಾರತ ಮಾತೆಯ ಕರುಳಿನ ಕಿಡಿಗಳು. ಹೇ ಕೆಂಪು ಮೂತಿಯ ಪರಂಗಿಯವರೇ, ಬಿಟ್ಟು ಬಿಡಿ ನೀವು ದೇಶವ, ಇಲ್ಲವಾದರೆ ಬಿಡಬೇಕಾಗಿತ್ತು ನಿಮ್ಮ ಜೀವ. ದೇಶ ಒಡೆಯಲು ಬಂದರೆ ನಿಮ್ಮ ತಲೆ ಒಡೆದಿತ್ತು. ಎಚ್ಚರ ಎಚ್ಚರ, ನನ್ನ ರಕ್ತದ ಕಣಕಣದಾಗ ನನ್ನ ತಾಯಿ ಭಾರತ ಮಾತೆ ಉಸಿರೇ ತುಂಬೈತಿ. ಅರ್ಥ ಆಯ್ತಾ ಬ್ರಿಟಿಷರೇ? ಬಿಟ್ಟು ತೊಲಗಿ ಕಡಲಾಚೆ ಪರಕೀಯರೇ. ಅರ್ಥ ಆಯ್ತಾ ಬ್ರಿಟಿಷರೇ? ಬಿಟ್ಟು ತೊಲಗಿ ಕಡಲಾಚೆ ಪರಕೀಯರೇ. ಹೇ ಪರಂಗಿ, ನಿಮ್ಮ ಎದೆ ಬಗದು ನಮ್ಮ ತಿರಂಗ ಹಾರಿಸುತ್ತೇವೆ. ನಾವು ಕ್ರಾಂತಿಯ ಕಿಡಿಗಳು, ಹಸಿದ ಹುಲಿಗಳು. ಹೋಗೋ ಹೋಗೋ, ಆ ನಿನ್ನ ಕಿವಿ ಕೇಳಿಸದೆ ನಮ್ಮ ಅನ್ನ ತಿಂದು ಬಿದ್ದಿರೋ ನಿನ್ನ ವಿಕ್ಟೋರಿ ರಾಣಿಗೆ. ಅಲ್ಲ ಅಲ್ಲ, ನಮ್ಮ ಅನ್ನ ಕದ್ದು ತಿನ್ನೋ ನಿಮ್ಮ ನಾಯಿ ಮರಿಗೆ. ನಮ್ಮದು ಕೊಟ್ಟು ತಿನ್ನುವ ಕೈ, ನಿಮ್ಮಾಗೆ ಹೊರತು ಬೇಡುವ ಕೈ ಅಲ್ಲ. ಭಾರತೀಯರು ಕೊಟ್ಟು ತಿನ್ನುವವರು, ನಿಮ್ಮಾಗೆ ಕಿತ್ತು ತಿನ್ನುವವರಲ್ಲ. ಇದು ಈ ದೇಶದ ಜನರ ಹುಟ್ಟು ಗುಣ. ಅರ್ಥ ಆಯ್ತಾ ಬ್ರಿಟಿಷರೇ? ಬಿಟ್ಟು ತೊಲಗಿ ಕಡಲಾಚೆ ಪರಕೀಯರೇ. ಅರ್ಥ ಆಯ್ತಾ ಬ್ರಿಟಿಷರೇ? ಬಿಟ್ಟು ತೊಲಗಿ ಕಡಲಾಚೆ ಪರಕೀಯರೇ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಅಳಬೇಡಮ್ಮ ಅಳಬೇಡ. ನೀನ್ ಅಳುದನ್ನು ನೋಡಿ ಜಗತ್ತು ನನ್ನ ತಾಯಿ ಅಳುತ್ತಿದ್ದಾಳೆ ಎಂದು ಹಾಡಿಕೊಳ್ಳುತ್ತಾರೆ. ನೀನ್ ಅಳಬೇಡಮ್ಮ. ಹೌದಲ್ವಾ, ಎಲ್ಲರೂ ಆಡಿಕೊಳ್ಳುತ್ತಾರೆ. ಆದ್ರೆ ಇವತ್ತು ನನ್ನ ಮಗ ಯಾಕೆ ಕತ್ತಲೆ ಕೋಣೆಯಲ್ಲಿ ಇದ್ದಾನಂತ ಯಾರು ಕೇಳ್ತಾ ಇಲ್ಲ ಮಗನ. ಅಮ್ಮ, ಇವತ್ತು ಕಪ್ಪು ಕೋಣೆಯಲ್ಲಿ ಇರಬಹುದು, ಆದ್ರೆ ನಾಳೆ ಬೆಳಕಿಗೆ ಬಂದೇ ಬರ್ತೀನಿ. ನೀನ್ ಅಳಬೇಡಮ್ಮ. ಇನ್ನೇನು ಮಾಡ್ಲಿ ಮಗ, ಸ್ವಾತಂತ್ರ್ಯ ಹತ್ತಿರ ಹಾರಾಡುತ್ತಿದ್ದೆ ನನ್ನ ಮಗ ಇವತ್ತು ಈ ಕತ್ತಲೆ ಕೋಣೆಯಲ್ಲಿ ಇರೋದು ನೋಡಿ ಇನ್ನೇನು ಮಾಡ್ಲಿ. ಕೆಲವು ದಿನಗಳು ಕಲೀಲಿ ಅಮ್ಮ, ಆದ್ದರಿಂದ ಹೊರಗೆ ಬಂದು ಸ್ವತಂತ್ರನಾಗಿ ನಿನ್ನ ಜೊತೆ ಕಲಿತೀನಿ. ನೀನ್ ಅಳಬೇಡಮ್ಮ. ನೀನ್ ಅಳುದನ್ನು ನೋಡಕ್ಕೆ ನನ್ನಿಂದ ಆಗುವುದಿಲ್ಲಮ್ಮ. ಹಂಗ ನೀನ್ ಇಲ್ಲಿಂದ ಹೊರಗೆ ಬರೋಕೆ ಆಗೋಲ್ಲ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಪ್ಪ. ಇವರು ಗಲ್ಲು ಶಿಕ್ಷೆ ವಿಧಿಸಿರಂದು ನಂಗೆ ಗೊತ್ತು, ನಂಗೆ ಕೊನೆಯ ಬೇಡ ಅನ್ನೋದು ನಂಗೆ ಗೊತ್ತು. ಆದ್ರೆ ನನ್ಗೆ ನನ್ನ ಮಗ ಕಳೆದುಕೊಳ್ಳಲು ಇಷ್ಟ ಇಲ್ಲ. ಇಲ್ಲಪ್ಪ, ಇಷ್ಟ ಇಲ್ಲ. ತಾಯಿನ ಕಾಪಾಡೋದು ಮಗನ ಕರ್ತವ್ಯ ಅಲ್ವೇನಮ್ಮ? ಎತ್ತ ತಾಯಿ ಜನ್ಮ ಕೊಡ್ತಾಳೆ, ಆದ್ರೆ ಭಾರತಾಂಬೆ ನಾವು ಬದುಕಿರೋವರೆಗೂ ಓಡ್ತಾಳೆ, ಸಾಕ್ತಾಳೆ, ಬೆಳೆಸ್ತಾಳೆ. ಆಕಿ ಋಣ ತೀರ್ಸೋದು ತಪ್ಪಮ್ಮ? ಹೇಳಮ್ಮ, ಹೇಳು. ವ್ಯಾಪಾರ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ಳಕ್ಕೆ ಬಂದವರು ಇವತ್ತು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡು ಚಲ್ಲಾಟವಾಡಿತರನ ಸತ್ತು ಮುರಿಯೋದು ತಪ್ಪಮ್ಮ? ನೀನ್ ಆದರ್ಶ, ನೀನ್ ಹೋರಾಟ ಎಲ್ಲ ಸ್ವಲ್ಪ ಆದಷ್ಟೇ ಚಿಕ್ಕ ನೀ ಸಾಯ್ದೆಲ್ಲ ಬೇಡಪ್ಪ. ನನ್ ಕಣ್ ಮುಂದೆ ನನ್ನ ಮಗ ಸಾಯೋದು ನೋಡಕ್ಕೆ ಆಗುತ್ತಾ ಹೇಳು? ಅಮ್ಮ, ತಮ್ಮ ಜೀವನನೇ ಎಲ್ಲ ಅಂತ ನೋಡಿದ್ರೆ ಅದು ಸ್ವಾರ್ಥ ಅಲ್ವೇನಮ್ಮ? ಹಂಗ ನೋಡಿದ್ರೆ ಇನ್ನು ಮುಂದೆ ಭಾರತಾಂಬೆಯನ್ನು ಕಾಪಾಡ್ಯಾರ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರೋದು ಯಾವಾಗಮ್ಮ? ಆದ್ರೆ ನಿನಗೆ ನೇಣಿಗೆ ಆಗ್ತದಲ್ಲ ಕಂದ. ಅಮ್ಮ, ಇವತ್ತು ನಿನ್ನ ಮಗ ಭಗತ್ ಸಿಂಗ್ ಸಾಯಬಹುದು, ಆದ್ರೆ ಭಾರತಾಂಬೆಯ ಮಡಿಲಲ್ಲಿ ನನ್ನಂತ ಸಾವಿರಾರು ಮಕ್ಕಳು ಹುಟ್ಟುತ್ತಾರ. ನಿನ್ನ ಮಗ ಭಗತ್ ಸಿಂಗೇ ಕಾಣಮ್ಮ. ನಿನ್ನ ಮಗ ಪ್ರಾಣ ಕೊಡ್ತಿರೋದು ತಾಯಿ ಭಾರತಗೋಸ್ಕರಮ್ಮ. ಬದುಕಿದ್ರೆ ಏಡಿಯಾಗಿ ಅವರ ಕಾಲಾಗಿ ಬದುಕಬೇಕು, ಇಲ್ಲದೀರನಾಗಿ ಸಾಯಬೇಕು. ಇದನ್ನ ನೋಡಕ್ಕಿಂತ ನಾನ್ ಸಾಯೋದೇ ಮೇಲು, ನಾನ್ ಸಾಯೋದೇ ಮೇಲು. ಹಂಗ ಹೇಳಬೇಡಮ್ಮ. ಇವತ್ತು ನಾನ್ ಸಾಯಬಹುದು, ಆದ್ರೆ ನನ್ನ ಆದರ್ಶಗಳು ಸಾಯಲ್ಲ. ಮುಂದೊಂದು ದಿನ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಪ್ರತಿಯೊಬ್ಬ ತಾಯಿಯು ನಿನ್ನ ಮಗ ಭಗತ್ ಸಿಂಗ್ ತರ ಆಗ್ಬೇಕು, ನಿನ್ನ ಮಗ ಭಗತ್ ಸಿಂಗ್ ತರ ಇರ್ಬೇಕಂತ ಬಯಸುತ್ತಾರಮ್ಮ. ನಾವು ದೇಶಕ್ಕೆ ಎಷ್ಟೇ ಆದರ್ಶಗಳ ನಮ್ಮ ಆದರ್ಶಗಳು ಜೀವಂತನಾಗಿರ್ತವೆಯೋ ಅಲ್ಲಿವರೆಗೂ ನಾವು ಜೀವಂತನಾಗಿರ್ತೇವೆ. ಇನ್ಕಿಲಾಬ್ ಜಿಂದಾಬಾದ್. ಭಗತ್ ನಿಂದು ಕನಸು ಕಾಣುವ ವಯಸ್ಸು. ಸಾಹೇಬ್ರೆ, ನಾನು ಚಿಕ್ಕ ವಯಸ್ಸಿನಲ್ಲಿ ಕನಸು ಕಂಡೀನಿ. ಅದು ನಮ್ಮ ಭಾರತಾಂಬೆ ಕಪಿ ಮುಷ್ಟಿಯಿಂದ ಬಿಡಿಸಿಕೊಳ್ಳುವುದು ನನ್ನಿಂದ ಆಗ್ತಿಲ್ವೇ? ಆದ್ರೆ ನನ್ನಂತಹ ಸಾವಿರಾರು ಲಕ್ಷಾಂತರ ಮಕ್ಕಳಿದ್ದಾರ. ಅವರು ಸ್ವಾತಂತ್ರ್ಯ ತಂದೇ ತರ್ತಾರ. ಆಗ ನೀವು ನಡುರಾತ್ರಿಯಲ್ಲಿ ಗಂಟು ಮೂಟೆ ಎತ್ತುಕೊಂಡು ಹೋಗುವ ಪ್ರಸಂಗ ಬಂದೇ ಬರ್ತೈತಿ. ಇದು ನಿಮಗೆ ಬರೀ ಮಣ್ಣು ಅಷ್ಟೇ. ಆಗ ಈ ಮಣ್ಣು
ಭಗತ್ ನಿಂದು ಕೊನೆ ಆಸೆ ಏನು? ನನಗೂ ಒಂದು ಆಸೆ ಇತ್ತು ಸಾಹೇಬ್ರೆ, ಅದು ನಮ್ಮ ಭಾರತಾಂಬೆ ನಿನ್ನ ಕಪಿಮುಷ್ಟಿಯಿಂದ ಸ್ವಾತಂತ್ರ್ಯ ಆಗುವುದನ್ನು ನೋಡಬೇಕೆಂದು ಆಸೆ ಇತ್ತು. ಆದ್ರೆ ಏನ್ ಮಾಡ್ಲಿ, ಅದು ನನ್ನಿಂದ ಸಾಧ್ಯ ಆಗ್ತಿಲ್ವೇ? ಆದ್ರೂ ಪರವಾಗಿಲ್ಲ, ನನ್ನ ತಾಯಿ ಭಾರತಾಂಬೆಗಾಗಿ ಸಾವಿರಾರು ಜನ ಇದ್ದಾರ, ಅವರು ಸ್ವಾತಂತ್ರ್ಯ ತಂದೆ ತರ್ತಾರ. ನೋಡದೇ ಇರಬಹುದು, ಈ ಮಣ್ಣಲ್ಲಿ ಹುಟ್ಟಿದ ಜನವಾದ್ರೂ ಖುಷಿ ಪಡ್ತಾರ. ಆ ಸಮಯ ದೂರವಿಲ್ಲ, ಬಂದೇ ಬರ್ತೈತಿ. ನೀವು ರಾತ್ರೋರಾತ್ರಿ ದೇಶ ಬಿಟ್ಟು ಹೋಗುವ ಪ್ರಸಂಗ ಬಂದೇ ಬರ್ತೈತಿ. ನನ್ನೂರಿನ ಜನ, ನನ್ನ ದೇಶದ ಜನ ಹಬ್ಬ ಮಾಡ್ತಾರ, ಸ್ವಾತಂತ್ರ್ಯದ ಹಬ್ಬ ಮಾಡ್ತಾರ. ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ. ಇನ್ಕ್ವಿಲಾಬ್ ಜಿಂದಾಬಾದ್, ಇನ್ಕ್ವಿಲಾಬ್ ಜಿಂದಾಬಾದ್, ಇನ್ಕ್ವಿಲಾಬ್ ಜಿಂದಾಬಾದ್. ಧನ್ಯವಾದ ವಿದ್ಯಾರ್ಥಿಗಳಿಗೆ. ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಇವರು ಮೂವರು ಕೂಡ ಹುತಾತ್ಮರು. ದೇಶಕ್ಕೋಸ್ಕರ ಅತಿ ಚಿಕ್ಕ ವಯಸ್ಸಿಗೆ ಪ್ರಾಣ ಬಲಿದಾನವನ್ನು ಮಾಡಿದಂತ ನಾಯಕರು. ಹೋಗ್ತಾ ಭಗತ್ ಸಿಂಗ್ ನೋಡ್ಕೊಂತ ಅಲ್ಲಿ ಸಿಗ್ತಾನೆ. ನನ್ನ ಹೆಸರು ವಲ್ಲಸ್ವಾಮಿ, ನಾನು ಭಗತ್ ಸಿಂಗ್ ಪಾತ್ರ ಮಾಡಿದ್ದೇನೆ. ನನ್ನ ಹೆಸರು ಸಿದ್ದರಾಮಯ್ಯ, ನಾನು ಸುಖದೇವ ಪಾತ್ರ ಮಾಡಿದ್ದೇನೆ. ನನ್ನ ಹೆಸರು ದೀಕ್ಷಾ, ನಾನು ತಾಯಿ ಪಾತ್ರ ಮಾಡಿದ್ದೇನೆ. ನನ್ನ ಹೆಸರು ಸುಧಾ, ನಾನು ತಂಗಿ ಪಾತ್ರ ಮಾಡಿದ್ದೇನೆ. ನನ್ನ ಹೆಸರು ಕೃಷ್ಣ, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೆ, ನಾನು ಬ್ರಿಟಿಷ್ ಪಾತ್ರ ಮಾಡಿದ್ದೇನೆ. ನನ್ನ ಹೆಸರು ರವಿ, ನಾನು ಬ್ರಿಟಿಷರ ಪಾತ್ರ ಮಾಡಿದ್ದೇನೆ. ನನ್ನ ಹೆಸರು ಅಭಿ, ನಾನು ಬ್ರಿಟಿಷ್ ಪಾತ್ರ ಮಾಡಿದ್ದೇನೆ. ನನ್ನ ಹೆಸರು ಅಂಜಲಿ, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ, ನಾನು ದುರ್ಗಾವತಿ ದೇವಿ ಪಾತ್ರವನ್ನು ಮಾಡಿದ್ದೇನೆ. ನನ್ನ ಹೆಸರು ಮಲ್ಲೇಶ್ವರಿ, ನಾನು 5ನೇ ತರಗತಿ 6ನೇ ತರಗತಿಯಲ್ಲಿ ಓದುತ್ತಿದ್ದೆ, ನಾನು ಬ್ರಿಟಿಷ್ ಪಾತ್ರ ಮಾಡಿದ್ದೇನೆ. ನನ್ನ ಹೆಸರು ಪವಿತ್ರ, ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ, ನಾನು ಹೋರಾಟಗಾರ್ತಿ ಪಾತ್ರ